ಅವ್ರಿಗೆ ಇದ್ದಂಥ ಒಂದು ವೃತ್ತಿಯನ್ನು ಬಿಟ್ಟು ಈ ಒಂದು ನರ್ಸರಿ ಕ್ಷೇತ್ರಕ್ಕೆ ಬಂದು ಒಳ್ಳೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಹಿತಕಾರಿ ನರ್ಸರಿ ಕರಣ್ ಅವರು. ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡು ಅಪ್ ಟು 10th ಸ್ಟ್ಯಾಂಡರ್ಡು ಹೈಸ್ಕೂಲು ಮಕ್ಕಳವರೆಗೆ ಈಗ ಸ್ಕೂಲ್ಗಳಲ್ಲಿ ನೇಚರ್ ವಾಕ್ ಮತ್ತು ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್ ಅಂತ ಹೇಳಿಬಿಟ್ಟು ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. 10 ಎಕರೆ ನಮ್ಮದು ಜಾಗ ಇರೋದ್ರಿಂದ ಓಡಾಡಿಕೊಂಡು ಆಟ ಆಡಿಕೊಂಡು ಮುಟ್ಕೊಂಡು ಸಂತೋಷ ಪಡ್ಕೊಂಡು ಹಣ್ಣುಗಳನ್ನು ಮುಟ್ಟೋದು, ಹೂವುಗಳು ಮತ್ತು ಈ ಕೆಲವು ವಿಶೇಷವಾದ ಗಿಡಗಳಿದೆ, ಟಚ್ ಮೀ ನಾಟ್ ಅಂತ, ಮುಟ್ಟಿದ್ರ ಮುನಿ ಅಂತ, ಈ ಥರದ ಗಿಡಗಳೂ ಇದ್ದಾವೆ. ಬೇರೆಯವ್ರಿಗೂ ಕೂಡ ಏನು ಇವಾಗ ಒಬ್ಬ ಫಾರ್ಮ್ ಮಾಡಬೇಕು ಅಂತ ಇಟ್ಕೊಳ್ಳಿ, ಒಬ್ಬ ಎಂಟ್ರಪ್ರಿನರ್ ಇರ್ಬೋದು, ಇಂಜಿನಿಯರ್ ಇರ್ಬೋದು, ಅಥವಾ ಒಬ್ಬ ಫಾರ್ಮರ್ ಇರ್ಬೋದು, ಒಂದು ಸಾಮಾನ್ಯ ರೈತ ಇರ್ಬೋದು, ಅವರೆಲ್ಲರಿಗೂ ಕೂಡ ನಾವು ಟ್ರೈನಿಂಗನ್ನು ಈಗ ಮಾಡ್ತಾಯಿದ್ವಿ. ಹಾಗೆ ನಿಮಗೆ ಹೇಳಬೇಕು ಅಂದರೆ ತಮಿಳ್ನಾಡು ಅಗ್ರಿಕಲ್ಚರ್ ಯೂನಿವರ್ಸಿಟಿಯಿಂದನೂ ಕೂಡ ಏನು BTech ಹಾನರ್ ಸ್ಟೂಡೆಂಟ್ಸ್ ಬರ್ತಾರೆ ನಮ್ಮಲ್ಲಿ ಟ್ರೈನಿಂಗಿಗೆ. ಹಾಗೆಯೇ ಕಾಶ್ಮೀರ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಕೂಡ ಬರ್ತಾರೆ. ಯಾರೆಲ್ಲ ನಿಮ್ಮಲ್ಲಿ ಟ್ರೈನಿಂಗ್ ತೊಗೊಂಡಿದ್ದಾರೆ ಆ ಒಂದು ಸರ್ಟಿಫಿಕೇಟ್ ಕೂಡ ಬಳಸ್ಕೊಂಡು ಅವರು ಉದ್ಯೋಗವನ್ನು ಪಡ್ಕೋಬೋದು ಅನ್ನೋ ಒಂದು ಆಶಾ ಒಂದು ಭಾವನೆಯನ್ನು ವ್ಯಕ್ತಪಡಿಸಿದ್ರಿ. ನಮ್ಮ ಒಂದು ಭಾರತದಲ್ಲಿ ಅಂತ ಹೇಳ್ಬೋದು, ಭಾರತದಲ್ಲಿ ಮತ್ತು ನಮ್ಮ ರಾಜ್ಯ ಮಟ್ಟದಲ್ಲಿ ಹಿತಕಾರಿ ನರ್ಸರಿ ಅಂದರೆ ಒಂದು ಅದಕ್ಕೆ ಆದಂಥ ಒಂದು ಸ್ಥಾನ ಇದೆ. ಯಾರಾದರೂ ಆಗಲಿ ಈ ತೋಟಗಾರಿಕೆ ಮಾಡಬೇಕಂತಿದ್ರೆ ನರ್ಸರಿ ಗಿಡಗಳನ್ನ ಎಲ್ಲಿ ತೊಗೋಬೇಕು, ಆಮೇಲೆ ಅದಕ್ಕೆ ತರಬೇತಿ ಕಾರ್ಯಕ್ರಮ, ಈಗ ತರಬೇತಿ ಕಾರ್ಯಕ್ರಮಗಳು ಹಲವಾರು ಸಂಸ್ಥೆಗಳು ಮಾಡ್ತಾ ಇದ್ದಾವೆ, ಸರ್ಕಾರಿ ಸಂಸ್ಥೆಗಳು. ಆದರೆ ಇವರು ತೋಟಗಾರಿಕೆಯನ್ನು ಪ್ಯಾಷನಾಗಿ ತೊಗೊಂಡಿದ್ದಾರೆ, ಒಂದು ಇಂಗಿತ ಇದೆ ಅವ್ರಿಗೆ ತೋಟಗಾರಿಕೆಯಲ್ಲಿ ಏನಾದ್ರು ಮಾಡಬೇಕಂತ. ಅವ್ರಿಗೆ ಇದ್ದಂಥ ಒಂದು ವೃತ್ತಿಯನ್ನು ಬಿಟ್ಟು ಈ ಒಂದು ನರ್ಸರಿ ಕ್ಷೇತ್ರಕ್ಕೆ ಬಂದು ಒಳ್ಳೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಹಿತಕಾರಿ ನರ್ಸರಿ ಕರಣ್ ಅವರು. ಈಗ ನಮ್ಮ ಮುಂದೆ ಡಾಕ್ಟರ್ ಕರಣ್ ಅವರು ಇದ್ದಾರೆ. ತೋಟಗಾರಿಕೆ ಇರ್ಬೋದು, ಕೃಷಿ ಇರ್ಬೋದು, ಅಥವಾ ಪರಿಸರ ಇರ್ಬೋದು, ಈ ಪರಿಸರ ಪ್ರಜ್ಞೆ ಮಾಡಬೇಕಾಗಿರೋದೆ ನಮ್ಮ ಮುಂದಿನ ಪೀಳಿಗೆಯವರು ಮಕ್ಕಳು. ಸೊ ಇಂದಿನ ಪ್ರಜೆಗಳೇ ನಾಳೆ, ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ಹೇಳ್ತಾರೆ. ಇಂದಿನ ಮಕ್ಕಳೇ ನಾಳಿನ ಕೃಷಿಕರು. ಸೊ ಅದಕ್ಕೆ ನೀವು ಅವ್ರಿಗೆ ಅಂತ ಕೆಲವೊಂದು ಕಾರ್ಯಕ್ರಮಗಳನ್ನು ರೂಪಿಸಿದ್ದೀರಾ. ಸೊ ಅದರ ಸಲುವಾಗಿ ನಿಮ್ಮ ಹಿತಕಾರಿ ನರ್ಸರಿ ವತಿಯಿಂದ ಏನೆಲ್ಲ ಕಾರ್ಯಕ್ರಮಗಳನ್ನು ನೀವು ಕೈಗೊಳ್ತಾ ಇದ್ದೀರಾ ಸರ್? ಈಗ ಸ್ಕೂಲ್ ಮಕ್ಕಳಿಗೆ ಅವರು LKGಯಿಂದ ಹಿಡಿದು ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡು ಅಪ್ ಟು 10th ಸ್ಟ್ಯಾಂಡರ್ಡು ಹೈಸ್ಕೂಲು ಮಕ್ಕಳವರೆಗೆ ಈಗ ಸ್ಕೂಲ್ಗಳಲ್ಲಿ ನೇಚರ್ ವಾಕ್ ಮತ್ತು ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್ ಅಂತ ಹೇಳಿಬಿಟ್ಟು ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ನಾಗದಾಳಿ ಅಂತಕ್ಕಂಥದ್ದಿದೆ. ಈ ಸೊಪ್ಪು ಬಹುಶಃ ಈ ನಾಗದಾಳಿ ಅಂತಕ್ಕಂಥದ್ದು ರಕ್ತಸ್ರಾವಗಳಿಗಾಗ್ಬೋದು, ಬಲವರ್ಧನೆಗಾಗ್ಬೋದು, ಅತಿಸ್ವಾರ ಆಗ್ಬೋದು. ಆಮೇಲೆ ಇದನ್ನು ಈ ಕಿವಿಲಿ ಇಟ್ಕೊಂಡ್ರು ಬಾಣಂತಿಯರು ಉಪಯೋಗಿಸ್ತದೆ, ಭಾಳ ಬಾಡಿ ಎಲ್ಲ ಹೀಟ್ ಆಗುತ್ತೆ. ಸ್ಕೂಲ್ಗಳು ಒಳ್ಳೆ ಸ್ಟೆಪ್ನ ತೊಗೊಂಡಿದ್ದಾರೆ. ಯಾಕೆ ಅಂತ ಹೇಳಿದರೆ ಮಕ್ಕಳು, ಅದರಲ್ಲೂ ಸಿಟಿನಲ್ಲಿರೋ ಮಕ್ಕಳಿಗೆ ಅವ್ರಿಗೆ ನೇಚರ್ ಹೊರಗಡೆ ಹೋಗೋದಾಗಲಿ, ಅವರಿಗೆ ಗಿಡ ಮರಗಳ ಬಗ್ಗೆ, ಪ್ರಾಣಿ ಪಕ್ಷಿಗಳ ಬಗ್ಗೆ, ನಮ್ಮ ಬೆಳೆಗಳು ಹೆಂಗೆ ಬೆಳೀತವೆ, ಇವೆಲ್ಲ ವಿಚಾರವಾಗಿ ಅವ್ರಿಗೆ ಐಡಿಯಾನೇ ಇರಲ್ಲ. ಯಾಕೆಂದರೆ ಅವರೆಲ್ಲೋ ಒಂದು ಅಪಾರ್ಟ್ಮೆಂಟಲ್ಲೋ ಎಲ್ಲೋ ಸಿಟಿ ಒಳಗಡೆ ಇದ್ಬಿಡ್ತಾರೆ. ಹಾಗಾಗಿ ಈಗ ಈ ಒಂದು ನೇಚರ್ ವಾಕ್ ಮತ್ತು ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್ ಅಂತ ಏನಿದೆ ಅದನ್ನು ಈಗ ಸ್ಕೂಲ್ಗಳಲ್ಲಿ ಕೂಡ ಮಾಡ್ತಾಯಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ನಾವು ಹಿತಕಾರಿ ನರ್ಸರಿನಲ್ಲಿ ಈ ರೀತಿ ಮಕ್ಕಳಿಗೇ ಒಂದು ಪ್ರೋಗ್ರಾಮನ್ನು ನಾವು ರೆಡಿ ಮಾಡಿಕೊಂಡು ಅವರಿಗೆ ಒಂದು ಗಿಡ, ಎಲೆ, ಬಳ್ಳಿ, ಹೂವು ಮತ್ತು ಎಲ್ಲ ರೀತಿಯಾದ ಬೆಳೆಗಳು, ಒಂದು ನಮ್ಮಲ್ಲಿ ಒಂದು 200 ವಿಧವಾದಂಥ ಹಣ್ಣಿನ ಗಿಡಗಳನ್ನು ನಾವು ಮದರ್ ಪ್ಲ್ಯಾಂಟ್ಸಲ್ಲಿ ನರ್ಸರಿನಲ್ಲಿ ಬೆಳೆಸ್ತಾ ಇದ್ದೀವಿ. ಅದು ಹಣ್ಣು ಬಿಟ್ಟಿದ್ದಾವೆ, ಅವನ್ನೆಲ್ಲನೂ ಕೂಡ ಅವ್ರು ನೋಡಿ ಅನುಭವ ಪಡ್ತಾರೆ. ಹಾಗೆಯೇ ಈ ತರಕಾರಿ ಇರ್ಬೋದು, ಕಿಚನ್ ಗಾರ್ಡನನ್ನು ನಾವು ಮಾಡಿದ್ದೀವಿ ಒಂದು ಮಾಡೆಲ್ಲಾಗಿ. ಅದೇ ರೀತಿ ಹರ್ಬಲ್ ಗಾರ್ಡನ್ನು ಅಂದರೆ ಏನು ನಾವು ಮನೆ ಮದ್ದು ಅಂತ ಇರ್ಬೋದು, ಅಥವಾ ಔಷಧೀಯ ಗಿಡಗಳು ಮತ್ತು ಸುಗಂಧ ದ್ರವ್ಯ ಗಿಡಗಳ ಒಂದು ತಾಕನ್ನು ಕಾಡಿ ಅದನ್ನು ಕೂಡ ನಾವು ಎಲ್ರಿಗೂ ಕೂಡ ತಿಳುವಳಿಕೆಗೋಸ್ಕರ ಅದನ್ನು ಮಾಡಿದ್ದೀವಿ. ಹಾಗೆಯೇ ನಾವು ಏನು ಟೆರೇಸ್ ಗಾರ್ಡನ್ ಅಂತ ಏನು ಹೇಳ್ತಾರೆ, ತಾರಸಿ ತೋಟ, ಸೊ ಅದನ್ನು ಕೂಡ ಒಂದು ಪ್ರಾತ್ಯಕ್ಷಿತೆಯನ್ನು ನಾವು ಮಾಡಿದ್ದೀವಿ. ಒಂದು 30-40 ಸೈಟ್ ಇರೋವಂಥ ಮನೆ ಮೇಲೆ ತಾರಸಿ ಮೇಲ್ಗಡೆ ಯಾವ ರೀತಿ ನಾವು ಗಿಡಗಳನ್ನು, ಹಣ್ಣಿನ ಗಿಡ, ತರಕಾರಿ ಎಲ್ಲನೂ ಬೆಳಿಬೋದು, ಎಷ್ಟು ಗಿಡ ಇಡ್ಬೋದು, ಯಾವ ಸೈಜಿನ ಪಾಟ್ಗಳನ್ನ ಇಡಬೇಕು, ಗ್ರೋ ಬ್ಯಾಗ್ಗಳನ್ನ ಇಡಬೇಕು, ಯಾವ ರೀತಿ ಮೀಡಿಯಾ ಪ್ರೂನಿಂಗ್ ಯಾವ ರೀತಿ ಮಾಡಬೇಕು, ಹೀಗೆ ಎಲ್ಲ ವಿಚಾರದಲ್ಲಿ ನಾವು ಬಂದವರಿಗೆ ತಿಳುವಳಿಕೆ ಕೊಡ್ತೀವಿ. ಟ್ರೈನಿಂಗನ್ನು ಕೂಡ ನಾವು ಮಾಡ್ತಾಯಿದ್ವಿ.
ಹೀಗೆ ನೀವು ಕೇಳಿದಾಗೆ ಮಕ್ಕಳ ಪ್ರೋಗ್ರಾಮು ಇದು ಇವೆಲ್ಲ ವಿಚಾರಗಳಲ್ಲೂ ಮಕ್ಕಳಿಗೆ ಅವ್ರಿಗೆ ಒಂದು ಎಕ್ಸ್ಪೋಜರು ಸಿಗುತ್ತೆ ನಮ್ಮಲ್ಲಿ. ಹಾಗೆಯೇ ಮೀನು ಇರ್ಬೋದು, ಮತ್ತು ರೇಷ್ಮೆ ಹುಳು ಸಾಕೋದು ಹೇಗೆ, ಮಶ್ರೂಮು ಬೆಳೆಸೋದು ಹೇಗೆ, ಹೀಗೆ ಪ್ರತಿಯೊಂದೂ, ಮತ್ತು ಗಿಡಗಳು ಮಾಡೋದು ಹೇಗೆ. ಯಾಕೆಂದ್ರೆ ನಮ್ಮ ನರ್ಸರಿ ಇರೋದ್ರಿಂದ ಪ್ರತಿಯೊಂದು ಗಿಡನೂ ಈಗ ಬೀಜದಿಂದ ಗಿಡ ಮಾಡೋದು ಹೇಗೆ, ಏರ್ ಲೇಯರಿಂಗ್ ಮಾಡೋದು ಹೇಗೆ, ಕಟ್ಟಿಂಗ್ಸ್ ಹಾಕಿ ಗಿಡ ಮಾಡೋದು ಹೇಗೆ, ಗ್ರಾಫ್ಟಿಂಗು, ಬಡ್ಡಿಂಗು, ಟಿಶ್ಯೂ ಕಲ್ಚರು, ಮತ್ತು ಇದ್ರ ಜೊತೆಗೆ ನಾವು ಏನು ಈಗ ಸ್ವಲ್ಪ ಅಡ್ವಾನ್ಸಾಗಿ ಮನೆಯಲ್ಲಿ ಬೇಕಾದಂಥ ತರಕಾರಿನ ಬೆಳ್ಕೊಳ್ಳಿಕ್ಕೆ ವರ್ಟಿಕಲ್ ಗಾರ್ಡನ್ ಇರ್ಬೋದು, ಹೈಡ್ರೋಪೋನಿಕ್ಸು, ಹಾಗೆಯೇ ಏರೋಪೋನಿಕ್ಸು, ಇವೆಲ್ಲವೂ ನಾವು ಈಗ ಒಂದು ಯೂನಿಟ್ಸನ್ನು ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀವಿ. ಸೊ ಹಾಗಾಗಿ ಅವೆಲ್ಲದನ್ನು ಕೂಡ ಅವರಿಗೆ ಒಂದು ಭಾಳ ಎಜುಕೇಟಿವ್ ಆಗಿರ್ತದೆ. ಅವರು ಸಂತೋಷ ಪಟ್ಕೊಂಡು 10 ಎಕರೆ ನಮ್ಮದು ಜಾಗ ಇರೋದ್ರಿಂದ ಓಡಾಡಿಕೊಂಡು, ಆಟ ಆಡಿಕೊಂಡು, ಮುಟ್ಕೊಂಡು ಸಂತೋಷ ಪಟ್ಕೊಂಡು ಹಣ್ಣುಗಳನ್ನು ಮುಟ್ಟೋದು, ಹೂಗಳು, ಮತ್ತು ಈ ಕೆಲವು ವಿಶೇಷವಾದ ಗಿಡಗಳಿದೆ, ಟಚ್ ಮೀ ನಾಟ್ ಅಂತ, ಮುಟ್ಟಿದ್ರ ಮುನಿ ಅಂತ, ಈ ಥರದ ಗಿಡಗಳೂ ಇದ್ದಾವೆ. ಅವೆಲ್ಲ ಅವ್ರಿಗೆ ಅದ್ಭುತ ಅನಿಸುತ್ತೆ. ಸೊ ಹೀಗೆ ನಾವು ಈ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ವಿ. ಮಕ್ಕಳು ಸಾಮಾನ್ಯವಾಗಿ 3 ರಿಂದ 4 ಗಂಟೆ ನಮ್ಮಲ್ಲಿ ಇರ್ತಾರೆ. ಅಂದರೆ ಒಂದು ದಿವಸದ ಪ್ರೋಗ್ರಾಮನ್ನು ಕೂಡ ನಾವು ಮಾಡ್ಬೋದು. ಈಗ ಸದ್ಯಕ್ಕೆ ಅರ್ಧ ದಿವಸದ ಪ್ರೋಗ್ರಾಮ್ ಮಾಡ್ತಾಯಿದ್ವಿ. ಬೇಕಾದರೆ ಪೂರ್ತಿ ದಿವಸನೂ ಇವನ್ 2 ದಿವಸದ ಪ್ರೋಗ್ರಾಮ್ ಮಾಡೋಷ್ಟು ನಮ್ಮಲ್ಲಿ ಎಲ್ಲ ವ್ಯವಸ್ಥೆ ಇದೆ, ಮತ್ತು ಅಷ್ಟೇ ನೋಡೋವಂಥದ್ದಿದೆ. ಸೊ ಹೀಗೆ ನಾವು ಈಗ ಈ ಕಾರ್ಯಕ್ರಮವನ್ನು ಮಾಡಿ ಎಲ್ಲ ಸ್ಕೂಲ್ ಮಕ್ಕಳಿಗೆ ಒಂದು ತಿಳುವಳಿಕೆ ಕೊಡಲಿಕ್ಕೆ, ಮತ್ತು ಅವರಿಗೆ ಒಂದು ಪರಿಸರದಲ್ಲಿ ಹೆಂಗೆ ನಾವು ಸಂತೋಷ ಪಡ್ಬೋದು, ಯಾವ ರೀತಿ ತಿಳುವಳಿಕೆ ತಿಳ್ಕೊಬೋದು, ಹಾಗೆಯೇ ಅವರು ಒಂದು ಆಟದ ಜೊತೆಗೆ ಪಾಠನೂ ತಿಳುವಳಿಕೆ ಹೇಗೆ ಮಾಡ್ಕೊಳ್ಬೇಕು ಅನ್ನೋ ವಿಚಾರದಲ್ಲಿ ಸೊ ನಾವು ಮಾಡ್ತಾಯಿದ್ವಿ. ಇದನ್ನು ನಾವು ಒಂದು ಸ್ಟ್ರಕ್ಚರ್ಡ್ ಆಗಿ ಒಂದು ಪ್ರೋಗ್ರಾಮನ್ನು ಒಂದು ಸಿಲೆಬಸ್ ಥರ ಅವರು ಸ್ಕೂಲ್ಗಳ ಹತ್ರ ಮಾತಾಡಿ ಆ ಮಕ್ಕಳಿಗೆ ಏನು ಬೇಕು ಅಂತ ತಿಳ್ಕೊಂಡು ಅದ್ರ ಪ್ರಕಾರನೇ ನಾವು ಮಾಡ್ತಾಯಿದ್ವಿ. ಹಾಗೆ ನಮಗೆ ಸ್ಟಾಫ್ನು ಕೂಡ ಅದಕ್ಕೆ ತಕ್ಕಂಥ ಸ್ಟಾಫ್ನು ಕೂಡ ನಮ್ಮಲ್ಲಿದ್ದಾರೆ, ಕೋಆರ್ಡಿನೇಟ್ ಇದ್ದಾರೆ ಅದನ್ನು ಎಲ್ಲ ಮಾಡಲಿಕ್ಕೆ. ಹೀಗೆ ಎಲ್ಲ ಒಂದು ವ್ಯವಸ್ಥಿತವಾಗಿ ನಾವು ಇದು ಮಕ್ಕಳ ಪ್ರೋಗ್ರಾಮನ್ನು ಮಾಡ್ತಾಯಿದ್ವಿ. ಹಾಗೆಯೇ ಬೇರೆಯವ್ರಿಗೂ ಕೂಡ ಏನು ಇವಾಗ ಒಬ್ಬ ಫಾರ್ಮ್ ಮಾಡಬೇಕು ಅಂತ ಇಟ್ಕೊಳ್ಳಿ, ಒಬ್ಬ ಎಂಟ್ರಪ್ರಿನರ್ ಇರ್ಬೋದು, ಇಂಜಿನಿಯರ್ ಇರ್ಬೋದು, ಅಥವಾ ಒಬ್ಬ ಫಾರ್ಮರ್ ಇರ್ಬೋದು, ಒಂದು ಸಾಮಾನ್ಯ ರೈತ ಇರ್ಬೋದು, ಅವರೆಲ್ಲರಿಗೂ ಕೂಡ ನಾವು ಟ್ರೈನಿಂಗನ್ನು ಈಗ ಮಾಡ್ತಾಯಿದ್ವಿ. ತುಂಬ ಒಳ್ಳೆ ಕೆಲಸ ಸರ್. ನೀವು ರೈತರಿಗೆ ಅಥವಾ ಎಂಟ್ರಪ್ರಿನರ್ಸ್ಗೆ ಕೊಡ್ತಾ ಇರೋದು ಒಂದು ಮಟ್ಟದ ಒಂದು ಖುಷಿ ಕೊಡೋ ವಿಚಾರ ಅಂತಂದರೆ, ಇನ್ನೊಂದು ಮಕ್ಕಳಿಗೆ ನೀವು ಯಾವ ಥರ ಇದು ಒಂದು ಸ್ಟ್ರಕ್ಚರನ್ನು ಹಾಕ್ಕೊಂಡು ಅವ್ರಿಗೆ ಆರ್ಗನೈಸರ್ ಆಗಿ ಅವ್ರ ಸಿಲೆಬಸ್ಸನ್ನೇ ಇಟ್ಕೊಂಡು ಮಾಡ್ತಾಯಿದ್ದೀರ ಅಂತ ತುಂಬ ಖುಷಿ ಆಯಿತು. ಆ್ಯಕ್ಚುಲಾಗಿ ನಮ್ಮಲ್ಲಿ ರಾವೆ ಕಾರ್ಯಕ್ರಮ ಅಂತ ಒಂದಿದೆ. ಸಿಲೆಬಸ್ ನಮಗೆ ಒಂದಿರ್ಬೋದು, ಬಟ್ ರಾವೆ ಕಾರ್ಯಕ್ರಮ 2.5 ತಿಂಗಳು ನಮ್ಗೆ ಏನು ಕೊಟ್ಟಿದ್ದಾರೆ. ಆ ಥರ ನೀವು ಒಂದು ಚಿಕ್ಕ ಮಕ್ಕಳಲ್ಲೇ ಇರಬೇಕಾದ್ರೆ ನಿಮ್ಮ ತೋಟಕ್ಕೆ ಅವ್ರನ್ನ ಕರೆಸಿ ಅವ್ರಿಗೆ ಗಿಡಗಳ ಬಗ್ಗೆ ಇರ್ಬೋದು, ಪ್ರಾಣಿಗಳ ಬಗ್ಗೆ ಇರ್ಬೋದು, ಪ್ರಕೃತಿ ಬಗ್ಗೆ ಇರ್ಬೋದು, ಸ್ಟ್ರಕ್ಚರ್ಡ್ ಆಗಿ ನೀವು ಹೇಳ್ತಾ ಇರೋದು ತುಂಬ ಖುಷಿ ಆಯಿತು. ಅದು ನೀವು ಅದ್ರ ಡಾಕ್ಟ್ರೇಟ್ ಪಡ್ಕೊಂಡ್ರಂಥವ್ರು, ನಿಮಗೆ ನೆಕ್ಸ್ಟ್ ತಿಳುವಳಿಕೆ ಇರಲ್ಲ, ಅದನ್ನು ದಾರಿ ಎರಿತಾ ಇದ್ದೀರಾ. ಅದು ಕಮರ್ಷಿಯಲ್ ಆಗಿ ಮಾಡೋದು ಒಂದು ವಿಚಾರ ಆದರೆ, ಮಕ್ಕಳಿಗೆ ನೀವು ಹೇಳ್ಕೊಡ್ತಾ ಇರೋದು ಸೇವೆ ಅಂತ ಹೇಳ್ಬೋದು ಸರ್. ಯಾಕೆಂದರೆ ಯಾರು ಕೂಡ ಈ ಥರ ಒಂದು ಸ್ಟ್ರಕ್ಚರ್ ಮಾಡೋಕ್ಕೆ ಆಗ್ತಾಯಿಲ್ಲ. ಹೌದು, ಯಾಕೆಂದರೆ ನಾವು ಈಗ 35 ವರ್ಷದಿಂದ ನಾವು ನರ್ಸರಿ ನಡೆಸ್ತಾ ಇದ್ದೀವಿ. ಹಾಗೆಯೇ ತರಬೇತಿ ಕಾರ್ಯಕ್ರಮಗಳು ಕೂಡ ಮಾಡ್ತಾಯಿದ್ದೀವಿ. ಹೌಸ್ ವೈಫ್ಸ್ಗಿರ್ಬೋದು, ಗಾರ್ಡನರ್ಸ್ಗಿರ್ಬೋದು. ನೀವು ಈಗ ರಾವೆ ಅಂತ ಹೇಳಿದ್ರಲ್ಲ, ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗೂ ಕೂಡ ನಾವು 35 ವರ್ಷದಿಂದನೂ ರಾವೆ ಪ್ರೋಗ್ರಾಮಲ್ಲಿ ಅವ್ರ ಎಂಟ್ರಪ್ರಿನರ್ಶಿಪ್ ಪ್ರೋಗ್ರಾಮು ಮತ್ತು ಇಂಟರ್ನ್ಶಿಪ್ ಪ್ರೋಗ್ರಾಮನ್ನು ಮಾಡ್ತಾನೇ ಇದ್ವಿ. ನಿಮ್ಗೆ ಹೇಳಬೇಕು ಅಂದರೆ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಬೆಂಗಳೂರು ಜೊತೆಗೆ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಇರ್ಬೋದು, ಈವನ್ ಪ್ರೈವೇಟ್ ಯೂನಿವರ್ಸಿಟಿ, ಪ್ರೈವೇಟ್ ಡಿಪ್ಲೊಮೊ ಕಾಲೇಜು ಸ್ಟೂಡೆಂಟ್ಸ್ ಇರ್ಬೋದು, ಲೈಕ್ ಮಲ್ಟಿಪ್ಲೆಕ್ಸ್ನವರು, ಈ ಥರದವರು. ಹಾಗೆ ನಿಮಗೆ ಹೇಳಬೇಕು ಅಂದರೆ ತಮಿಳ್ನಾಡು ಅಗ್ರಿಕಲ್ಚರ್ ಯೂನಿವರ್ಸಿಟಿಯಿಂದನೂ ಕೂಡ BTech ಹಾನರ್ಸ್ ಸ್ಟೂಡೆಂಟ್ಸ್ ಬರ್ತಾರೆ ನಮ್ಮಲ್ಲಿ ಟ್ರೈನಿಂಗಿಗೆ. ಹಾಗೆಯೇ ಕಾಶ್ಮೀರ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಕೂಡ ಬರ್ತಾರೆ. ಈಗ ಕರೋನಾ ಟೈಮಲ್ಲಿ 2 ಬ್ಯಾಚ್ ಬಂದಿದ್ದರು. ಈಗ ಈ ಸಲ ಜನವರಿನಲ್ಲಿ 2 ಬ್ಯಾಚ್ ಬರ್ತಾ ಇದ್ದಾರೆ. ಸೊ ಅವ್ರು ಆಲ್ ಇಂಡಿಯಾ ಟೂರ್ ಬಂದಾಗ ನಮ್ಮಲ್ಲಿ 1 ವಾರ ಟ್ರೈನಿಂಗನ್ನು ತೊಗೊಳ್ತಾರೆ. ಸೊ ಈ ರೀತಿ ನಾವು ಟ್ರೈನಿಂಗಲ್ಲೂ ಅನುಭವವೂ ಇದೆ, ಎಲ್ಲ ವ್ಯವಸ್ಥೆನೂ ಇರೋದ್ರಿಂದ ನಾವು ಭಾಳ ಚೆನ್ನಾಗಿ ಈ ಕಾರ್ಯಕ್ರಮ ನಡೆಸ್ತೀವಿ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಆಗ್ತದೆ. ಹಾಗೆ ನಿಮ್ಗೆ ಇನ್ನೊಂದು ವಿಚಾರ ಏನು ಹೇಳಬೇಕು ಅಂತ ಹೇಳಿದರೆ, ಈಗ ನಾವು ಹೀಗೆ 35 ವರ್ಷದಿಂದ ಈ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇರೋದ್ರಿಂದ ನಮ್ಮದನ್ನು ಸ್ಟಡಿ ಮಾಡಿಬಿಟ್ಟು ಎಲ್ಲ ಡೀಟೇಲ್ಸ್ನ ತೊಗೊಂಡು ಅಗ್ರಿಕಲ್ಚರ್ ಸ್ಕಿಲ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಇದೆ, ಅವರು ನಮ್ಮನ್ನು ರೆಕಗ್ನೈಸ್ ಮಾಡಿ ನಮ್ಮ ಇದನ್ನು ಸೆಂಟರ್ನ ಅಪ್ರೂವ್ ಮಾಡಿಬಿಟ್ಟು ಈಗ ಈ ಎಲ್ಲ ಪ್ರೋಗ್ರಾಮ್ಗಳು ಮಾಡಲಿಕ್ಕೆ
ನಮಗೆ ಅಪ್ರೂವಲ್ ಕೊಟ್ಟಿದ್ದಾರೆ. ನಾವು ಮಾಡಿದ ಪ್ರೋಗ್ರಾಮ್ಗೆ ನಮ್ಮ ಸರ್ಟಿಫಿಕೇಟ್ ಜೊತೆಗೆ ಆಸ್ಕಿ ಅಂದರೆ ಅಗ್ರಿಕಲ್ಚರ್ ಸ್ಕಿಲ್ ಕೌನ್ಸಿಲ್ ಆಫ್ ಇಂಡಿಯಾದವ್ರದ್ದು ಕೂಡ ಸರ್ಟಿಫಿಕೇಟ್ ಸಿಗುತ್ತೆ. ಉದಾಹರಣೆಗೆ ಒಬ್ಬ ಗಾರ್ಡ್ನರ್ ನಮ್ಮ ಹತ್ರ ಟ್ರೈನಿಂಗ್ ಮಾಡಿದ್ರೆ, ಸೊ ನಮ್ಮ ಸರ್ಟಿಫಿಕೇಟ್ ಜೊತೆ ಅವ್ರದ್ದು ಆಸ್ಕಿದು ಸರ್ಟಿಫಿಕೇಟ್ ಇರೋದ್ರಿಂದ ಅದು ಆಲ್ ಇಂಡಿಯಾ ಇರ್ಬೋದು, ಈವನ್ ಔಟ್ಸೈಡ್ ದಿ ಇಂಡಿಯಾನೂ ಕೂಡ ಅದನ್ನು ಉಪಯೋಗಿಸ್ಕೊಂಡು ಅವನು ಕೆಲಸಕ್ಕೂ ಕೂಡ ಹೋಗ್ಬೋದು. ಈ ರೀತಿ ನಾವು ಗೌರ್ಮೆಂಟ್ ಆಫ್ ಇಂಡಿಯಾ ಜೊತೆಯೂ ಕೂಡ ನಾವು ಕೈ ಜೋಡಿಸಿ ಈ ಕಾರ್ಯಕ್ರಮಗಳಲ್ಲಿ ನಾವು ಭಾಗಿಯಾಗ್ತಾ ಇದ್ದೀವಿ. ಸೊ ಈಗೆಲ್ಲ ಅದನ್ನೆಲ್ಲ ಮಾಡ್ತಾಯಿದ್ವಿ. ಚೆನ್ನಾಗಿ ಸರ್, ನಿಮ್ಮ ಇಂಟರ್ವ್ಯೂ ಮಾಡೋದಕ್ಕೆ ತುಂಬ ಒಳ್ಳೆ ಇವತ್ತು ಒಂದು ಸುದ್ದಿ ಕೊಟ್ರಿ. ನಾನು ಆ್ಯಕ್ಚುಲಿ ಬರೀ ಗಿಡಗಳನ್ನು ಮತ್ತು ಮಾಮೂಲಿ ರೈತರಿಗೆ ತರಬೇತಿ ಕೊಡೋದನ್ನು ನಾನು ಕೇಳ್ತಾ ಇದ್ದೆ. ಇವತ್ತು ಮಕ್ಕಳಿಗೆ ಕೂಡ ಒಂದು ಕರಿಕ್ಯುಲಮ್ ಮಾಡಿ ಅವ್ರಿಗೆ ಚಿಕ್ಕ ವಯಸ್ಸಿಂದನೇ ಪ್ರಕೃತಿಯ ಬಗ್ಗೆ ಇರ್ಬೋದು, ನಮ್ಮ ಕೃಷಿ ಬಗ್ಗೆ ಇರ್ಬೋದು, ತೋಟಗಾರಿಕೆ ಬಗ್ಗೆ ಇರ್ಬೋದು, ನಮ್ಮ ಪ್ರಾಣಿ ಸಂಪತ್ತು ಇದ್ರ ಬಗ್ಗೆ ನಾಲೆಜ್ ಮೂಡಲಿ. ಅವರು ಕೃಷಿಕರಾಗಲಿ, ಧೈರ್ಯವಾಗಿ ನಮ್ಮ ಕೃಷಿಗೆ ಬರಲಿ, ಅದರಲ್ಲೂ ಕೂಡ ಜೀವನ ಇದೆ ಅಂತ ನೀವು ಅವ್ರ ಧೈರ್ಯ ತುಂಬುವಂಥ ಕೆಲಸ ಮಾಡ್ತಾಯಿದ್ದೀರಾ. ಅದಕ್ಕಿಂತ ಒಂದು ಮಟ್ಟ ಮುಂದೆ ಹೋಗಿ ಯಾರೆಲ್ಲ ನಿಮ್ಮಲ್ಲಿ ಟ್ರೈನಿಂಗ್ ತೊಗೊಂಡಿದ್ದಾರೆ ಆ ಒಂದು ಸರ್ಟಿಫಿಕೇಟ್ ಕೂಡ ಬಳಸ್ಕೊಂಡು ಅವರು ಉದ್ಯೋಗವನ್ನು ಪಡ್ಕೋಬೋದು ಅನ್ನೋ ಒಂದು ಒಂದು ಭಾವನೆಯನ್ನು ವ್ಯಕ್ತಪಡಿಸಿದ್ರಿ. ಸೊ ಹಂಗಾಗ್ಬಿಟ್ಟು ಹಿತಕಾರಿ ನರ್ಸರಿಗೆ ನೀವು ಗಿಡಗಳಿಗಾಗಿ ಅಷ್ಟೇ ಅಲ್ಲದೆ ಜ್ಞಾನಕ್ಕಾಗಿ ಮತ್ತು ಆ ಒಂದು ತರಬೇತಿ ಪಡ್ಕೊಂಡು ನೀವು ಹುದ್ದೆಯನ್ನು ಕೂಡ ನೀವು ಪಡ್ಕೋಬೋದು ಅನ್ನೋ ಒಂದು ಖುಷಿ ವಿಚಾರ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ನಮ್ಮ ಚಾನಲ್ ನೋಡ್ತಾ ಇರಿ. ಹಿತಕಾರಿ ನರ್ಸರಿ ಹಲವಾರು ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀವಿ. ಧನ್ಯವಾದಗಳು ಎಲ್ರಿಗೂ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.